ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಿರುವಂತೆ NMMS ಪರೀಕ್ಷೆ ಫೆಬ್ರವರಿ 1ಕ್ಕೆ ಮುಂದೂಡಲ್ಪಟ್ಟಿರುವುದು ಗೊತ್ತಿರುವ ವಿಚಾರ. ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 8ನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೆಗಳ 1 ಅಂಕದ ಅಂದರೆ ಎಲ್ಲವೂ ಅಬ್ಜೆಕ್ಟಿವ್ ಕ್ವಶನ್ಸೇ ಇರ್ತವೆ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದ್ದಾವೆ ಅವು ಯಾವ ರೀತಿ ಇರ್ತವೆ ಅನ್ನೋದನ್ನು ನೋಡೋಣ. ಇವೆಲ್ಲವೂ ಸಮೇತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳಾಗಿರೋದ್ರಿಂದ ಅಭ್ಯಾಸ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ. ಮೊದಲಿಗೆ, ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದಂತಹ ನೀತಿಯನ್ನು ಏನಂತ ಕರೀತಾರೆ? ಯಾವುದೇ ಒಂದು ರಾಷ್ಟ್ರ, ಯಾವುದೇ ಒಂದು ಗುಂಪಿಗೆ ಸೇರದೇನೆ ತಟಸ್ಥವಾಗಿರುವಂತಹ ನೀತಿಯನ್ನು ಆಲಿಪ್ತ ನೀತಿ ಅಂತ ಕರೀತಾರೆ. ಈ ಆಲಿಪ್ತ ನೀತಿಯನ್ನು ಅನುಸರಿಸುವಂತಹ ದೇಶಗಳಲ್ಲಿ ಭಾರತವು ಕೂಡ ಒಂದು. ಇನ್ನು ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು. ತೋಟಗಾರಿಕಾ ಬೇಸಾಯದಲ್ಲಿ ಆದಂಥ ಕ್ರಾಂತಿಯನ್ನು ಸುವರ್ಣ ಕ್ರಾಂತಿ ಅಂತ ಕರೀತಾರೆ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅನ್ನಲು ಕಾರಣವೇನು? ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದ್ದರಿಂದ ಮುಂಬೈ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಹಾಗೆಯೇ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ದಾವಣಗೆರೆಯನ್ನು ಕರೀತಾರೆ. ಅದಕ್ಕೆ ಕಾರಣ ಹತ್ತಿ ಗಿರಣಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಇದ್ವು ಅನ್ನೋದಕ್ಕೆ. ಇವುಗಳಲ್ಲಿ ಅಸಂಘಟಿತ ವಲಯದ ಕೆಲಸಗಾರರು ಅಂತೇಳಿ ಯಾವ ಗುಂಪನ್ನು ಕರೀತಾರೆ? ಇದರಲ್ಲಿ ಮನೆ ಕೆಲಸಗಾರರು ಏನಿದ್ದಾರೆ ಇವರನ್ನು ಅಸಂಘಟಿತ ವಲಯದ ಕೆಲಸಗಾರರು ಅಂತ ಕರೀತಾರೆ. ಇನ್ನು ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯ, ಪ್ರತ್ಯೇಕವಾಗಿ ರಾಜ್ಯಕ್ಕೆ ಪ್ರಾತಿನಿಧ್ಯ ನೀಡುವಂಥ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ಕಾಯ್ದೆ ಯಾವುದು ಅಂತ ಕೇಳಿದರೆ 1909ರ ಭಾರತೀಯ ಪರಿಷತ್ ಕಾಯ್ದೆ. 1909ರ ಕಾಯ್ದೆ ಏನಿದೆ ಇದಕ್ಕೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ರಾಜಕೀಯ ಪ್ರಾತಿನಿಧ್ಯ ನೀಡುವ ಸಲುವಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಜಾರಿಗೆ ತಂದಿತು. ಇನ್ನು ಇವುಗಳಲ್ಲಿ ಯೋಜನೇತರ ವೆಚ್ಚ ಯಾವುದು ಅಂತ ಕೇಳಿದರೆ ಅದಕ್ಕೆ ರಕ್ಷಣಾ ವೆಚ್ಚ ಸರಿಯಾದಂತಹ ವೆಚ್ಚವಾಗಿದೆ. 7ನೇ ಪ್ರಶ್ನೆ, ಗ್ರಾಹಕರಿಗೆ ಮೊತ್ತವು 10 ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದಂಥ ಗ್ರಾಹಕರ ಆಯೋಗ ಯಾವುದು? ಸೊ ಅದಕ್ಕೆ ರಾಷ್ಟ್ರೀಯ ಆಯೋಗಕ್ಕೆ 10 ಕೋಟಿಗಿಂತ ಹೆಚ್ಚಿನ ಪ್ರಮಾಣದ ಪರಿಹಾರ ಮೊತ್ತ ಇರುವಂಥ ದೂರುಗಳನ್ನು ಸಲ್ಲಿಸಬೇಕಿರುವುದು ರಾಷ್ಟ್ರೀಯ ಆಯೋಗಕ್ಕೆ. ಮಹದ್ಕೆರೆ ಕಾಲಾರಾಮ್ ಚಳವಳಿಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಯಾವ ಕಾರಣಕ್ಕೆ ಅಂತ ಕೇಳಿದರೆ ಅದಕ್ಕೆ ಕಾರಣ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸುವ ಸಲುವಾಗಿ ಅಂಬೇಡ್ಕರ್ 2 ಚಳವಳಿಗಳನ್ನು ಮಾಡಿದರು. ಸ್ನೇಹಿತರೆ, ಇವಾಗಿದ್ದುವು ಒಟ್ಟು 8 ಪ್ರಶ್ನೆಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಮುಂದಿನ ಮತ್ತೊಂದು NMMS ಪರೀಕ್ಷೆಯ ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ.